ಕುಮಾರ್ ಅವರೇ ಟರ್ನ್ ಇಸ್ ಯುವರ್ಸ್. BS ಯಡಿಯೂರಪ್ಪನವರು ವೇದಿಕೆ ಮೇಲೆ ಕುಳಿತುಕೊಂಡು ಮಾತನಾಡಿದ್ದು ಯಾರ ಜೊತೆ ಸರ್? ಮೆಲುಧ್ವನಿಯಲ್ಲಿ ಅದು ಮೈಕಲ್ಲೆಲ್ಲ ಕೇಳಿಸ್ತಲ್ಲ, ದಿವಂಗತರ ಜೊತೆ ಮಾತನಾಡಿದ್ದು ಏನೇನು ವ್ಯಾಪಾರ ಕೇಂದ್ರದ ಜೊತೆಗೆ ಅಂತ. ಆಮೇಲೆ ಇವತ್ತಿನ ಪ್ರಕರಣ ಹೇಳ್ತೇನೆ, ಆಮೇಲೆ ಮುಂದೆ ಹೋಗ್ತೇನೆ. ಉದ್ಧವ್ ಠಾಕ್ರೆ ಸಂಸದರಿಗೆ 50 ಕೋಟಿ ಹಣ ಕೊಟ್ಟು ಯಾವ ಪೇಮೆಂಟ್ ಖರೀದಿ ಮಾಡ್ತಿದ್ದೀರಿ? ನಾನು ಕೇಳ್ತಿದ್ದೀನಿ, ಪಕ್ಷದವರಿಗೆ ಇದನ್ನೇ ಮಾತಾಡ್ಬೇಕು. ಯಾಕೆ ಹೇಳ್ಬಾರ್ದು? ಯಾಕೆ ಹೇಳ್ಬಾರ್ದು? ನಿಮಿಷ 56 ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ಚುನಾವಣೆವರೆಗೂ ಮೋದಿ ಹೆಸರು ಹೇಳ್ತೀರಾ? ಈಗ ಅವರು ಅದನ್ನ ಹೇಳಿ ತಪ್ಪೇನಿದೆ? Your stand. Be clear in your stand. Yes, go ahead. Yes, go ahead. ಈಶ್ವರಪ್ಪ ಅವ್ರು ಹೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಗೌಡ್ರೆ, ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮಾಡ್ತಿದ್ದಂತ ಸಮಯದಲ್ಲೇ ಬಿಜೆಪಿಯ ಉಚ್ಚಾಟಿತ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದವರು KS ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ 17 ಜನ ಕಾಂಗ್ರೆಸ್ ಶಾಸಕರನ್ನ ನಾವು ಹಣ ಕೊಂಡ್ಕೊಂಡು ನಮ್ಮ ಸರ್ಕಾರ ರಚಿಸಿದ್ದು ಅಂತ ಹೇಳಿದ್ದಾರೆ. ಇವತ್ತು ಒಂದು ಪಾಯಿಂಟ್ ಇರಿ, ಯತ್ನಾಳ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂದ್ರೆ 2,500 ಕೋಟಿ ರೂಪಾಯಿ ಹಣ ಕೊಡಬೇಕು ಕೇಂದ್ರದವರಿಗೆ ಅಂತ ಹೇಳಿದ್ದಾರೆ. ಇದು ದಾಖಲೆ. ಅದನ್ನೇ ಹೇಳೋದಾದ್ರೆ ಇದೇ ಯತ್ನಾಳ್ ಅವರು ಮೊನ್ನೆ ಉಪಚುನಾವಣೆಯಲ್ಲಿ ಉಚ್ಚಾಟಿತರಾದ್ರು, ಇವ್ರ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೆ. ಏನ್ರಿ ದ್ವಂದ್ವ? ಈಗ ಇವರೇ ಒಪ್ಕೊಂಡ್ರು, ದಿ ಬೆಸ್ಟ್ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪರು ಇಲ್ಲ, ಜಗದೀಶ್ ಶೆಟ್ಟರು ಇಲ್ಲ, ಸದಾನಂದ ಗೌಡನು ಇಲ್ಲ, ಬೊಮ್ಮಾಯಿ ಇಲ್ಲ, ಕುಮಾರಸ್ವಾಮಿ ಅಂತ ಒಪ್ಕೊಂಡ್ರು. ನೋಡ್ರಿ ಒಂದ್ ನಿಮಿಷ ಇರ್ರಿ, ನೀವು ಪ್ರಶ್ನೆಗೆ ಉತ್ತರ ಪ್ರಶ್ನೆ ಮಾಡಿ. ನೀವು ಗಾಜಿನ ಮನೆ ಇಟ್ಕೊಂಡೆ ಮತ್ತೊಂದು ಗಾಜಿನ ಮನೆಗೆ ಹೊಡಿತಾ ಇದ್ದೀರಾ? ಆಯ್ತಾ ಸರ್? ಆಮೇಲೆ ಸ್ಟಾಲಿನ್ ಅವ್ರ ಸರ್ಕಾರ ಇದನ್ನ ಏನೋ ಪಕ್ಷವನ್ನ ಏನಕ್ಕಪ್ಪ ಹೊಡಿತಾ ಇದ್ದೀರಾ ಅಲ್ಲಿ? ಯಾಕಪ್ಪ JMM ಕಾಂಗ್ರೆಸ್ ಜಾರ್ಖಂಡ್ನಲ್ಲಿ ಏನಕ್ಕಪ್ಪ ಹೊಡೆಯಕ್ಕೆ ಹೋಗಿದ್ದೀರಿ? ಯಾವ ವಿಚಾರ ವ್ಯವಹಾರ ನಡೆಸಿ ಅಲ್ಲಿ ಪಕ್ಷ ಹೊಡಿತಾ ಇದ್ದೀರಿ? ಒಂದ್ ನಿಮಿಷ ಇರ್ರಿ, ಇಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಸಂಸದರು ಬಿಟ್ಟು ಟಿವಿಗೆ ಹೋಗಿ ಒಂದು ರಾಜ್ಯಸಭಾ ಅಲ್ಲ, ನೀವು ಸೋ ಎಕ್ಸ್ಪರ್ಟ್ ಇನ್ ಅಲಿಗೇಷನ್, ನಾಟ್ ಗಿವಿಂಗ್ ದ ಆನ್ಸರ್. ಸರ್ ನೀವೊಂದು ಪಾಯಿಂಟ್ ಕೇಳಿದ್ರಿ, ವ್ಯಾಲ್ಯೂಡ್ ಪಾಯಿಂಟ್ ಕೇಳಿದ್ರಿ. HD ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ 5 ಜನ ನಾಮಿನೇಟೆಡ್ MLCಗಳು ಮಾಡಬೇಕಾಗಿತ್ತು. ಯಾವ ಸೂಟ್ ಕೇಸ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾಮಿನೇಟೆಡ್ ಮಾಡದೆ ಕೆಳಗಿಳಿದ್ರಿ ಸ್ವಾಮಿ. ಆಮೇಲೆ BBMPಯಲ್ಲಿ 10 ಜನ ನಾಮಿನೇಟೆಡ್ ಕೌನ್ಸಿಲರ್ ಮಾಡಬೇಕಾಗಿತ್ತು, ಅವ್ರು 5 ಜನರನ್ನು ಮಾಡಿದ್ರು. ನೀವು ಯಾಕೆ ಮಾಡಲಿಲ್ಲ? ಸೂಟ್ ಕೇಸ್ ಬರಲಿಲ್ಲ ಅಂತ. Got it, sir. You have asked many questions. Let them answer. ಪಾಪ ಇವತ್ತು ಅವ್ರು ಮಾತಾಡ್ತಿದ್ದಾರೆ ಅಂದ್ರೆ ಅದು ಅವರ ಅನುಭವ ಅಲ್ವಾ? ಅವರ ಅನುಭವ. ನಮ್ಮ ಪಕ್ಷದಲ್ಲಿ ಆ ತರದ ಯಾವುದೇ ವ್ಯವಹಾರಗಳು ನಡೆಯುತ್ತಿಲ್ಲ. ದೇಶದಲ್ಲಿ ಪ್ರಾಮಾಣಿಕತೆ. Last minute. I am concluding the debate. Thank you. Yes. ನಾನು ಹೇಳ್ತಾ ಇರೋದು, ಈ ರೀತಿ ನಾವು ಹೊಡೆದಾಡ್ಕೊಂಡು ಇದಿದ್ರೆ ನಿಜವಾದ ಗವರ್ನೆನ್ಸ್ ಮೇಲೆ, ನಿಜವಾದ ಅಡ್ಮಿನಿಸ್ಟ್ರೇಷನ್ ಪರಿಣಾಮ ಅಲ್ಲ. ಅಡ್ಮಿನಿಸ್ಟ್ರೇಷನ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ. ಇವತ್ತು ಬರೀ ನಾವು ಕನಸು ಕಟ್ಕೊಂಡು ಹೈವೇ ಎಲಿವೇಟೆಡ್ ಕಾರಿಡಾರ್ ಬೇಕು, ಅಂಡರ್ ಗ್ರೌಂಡ್ ಟನಲ್ ಬೇಕು, ನಮಗೆ ದೊಡ್ಡ ಟೌನ್ಶಿಪ್ ಬೇಕು, ಅಲ್ಲಿ ಕೆಂಗೇರಿ ಹತ್ರ ಇನ್ನೂ ಲೇಔಟ್ ರೆಡಿ ಆಗಿಲ್ಲ ರೀ ಅಂತಲ್ಲಿ ನಾವು ಏನಾದ್ರೆ ಹೈಟ್ ಒಂದು ಯಾವುದೋ ಸ್ಕೈ ಟವರ್ ಅಂತ ಬರೀ ಕನಸುಗಳು ಕಟ್ಕೊಂಡು ಹೋದ್ರೆ ನಾವು ಸಿಂಗಾಪುರ ಆಗೋಗ್ಬಿಡ್ತೀವ. ಇವತ್ತು SM ಕೃಷ್ಣ ಕಾಲದಿಂದ ನಾವು ಸಿಂಗಾಪುರ ಅನ್ಕೋತಾ ಇದೀವಿ. ಎಲ್ಲಿದ್ದೀವಿ ಇವತ್ತಿಗೆ? ಚರಂಡಿಯಲ್ಲಿ ನೀರು ಹೋಗ್ತಾ ಇಲ್ಲ, ನಮ್ಗೆ ಪರಿಸ್ಥಿತಿ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ. ಇವತ್ತಿಗೆ ಗವರ್ನೆನ್ಸ್ ಇವತ್ತಿವರೆಗೂ BBMP ಎಲೆಕ್ಷನ್ ಮಾಡ್ಸಕ್ ಆಗ್ತಾ ಇಲ್ಲ. ಯಾರೇ ಆಗ್ಲಿ ಇದ್ರ ಒಪ್ಕೊಳ್ಳಂತ ನಾವು ಹೇಳ್ತಾ ಇರೋದು, ನಾವು ಮೂಲಭೂತ ಪ್ರಶ್ನೆಗಳನ್ನ ಬಿಟ್ಬಿಟ್ಟು ಅಲ್ಲಿ ನೋಡಿ ಕನಸು ಅಂತ ಹೇಳ್ಬಿಟ್ಟು ಇವತ್ತು ನಾವು ರಾಜಕಾರಣ ಮಾಡ್ತಾ ಹೋದ್ರೆ ಜನರು ಇವತ್ತು ಹೋಗ್ತಾ ಇದ್ದಾರೆ. ಅಭಿವೃದ್ಧಿ ಬಗ್ಗೆ ಅವರೇ ಕೇಳ್ತಾ ಇದ್ದಾರೆ. 11 ತಿಂಗಳು ಅಲ್ಪಾವಧಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ
ಈ ರಾಜ್ಯದಲ್ಲಿ 40 ವರ್ಷದ ಕಾಂಗ್ರೆಸ್ ಅಭಿವೃದ್ಧಿಗೂ ನಮ್ಮ ಸಣ್ಣ ಒಂದು ಕಾಲಾವಧಿ ಅಭಿವೃದ್ಧಿಗೂ ಟ್ಯಾಲಿ ಮಾಡೋಣ. ನಾಳೆ ಬೆಳಿಗ್ಗೆ ಡಿಬೇಟ್ ಇಟ್ಕೊಳ್ಳಿ, ಅಂಕಿಅಂಶಗಳು ಕೊಡ್ತೀನಿ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನು ನಂಬರ್ 1. ಇಲ್ಲ ಫೈನ್, ಅದರಲ್ಲಿ ಜನತಾ ಪಕ್ಷ ಒಂದಿಷ್ಟು, ಆ ಜನತಾ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿಯ ಒಂದು ವರ್ಚಸ್ಸು ಬೇರೆ ಇದೆ. ಇಲ್ಲ ಅಂತ ಹೌದು, ಅದನ್ನ ಹೇಳೋಣ. ಎರಡನೇದು ನನ್ನ ಮಿತ್ರರು ಹೇಳ್ತಾ ಇದ್ರು, ಯಾರು ಸರ್, ಎರಡು ತಲೆ ಅಂದ್ರೆ ಹೌದು ಹೌದು ಅವ್ರು ಹೇಳ್ತಾ ಇದ್ರು ಮಾತಾಡ್ತಾರೆ ಕೇಳಿ ಸರ್. ಇಲ್ಲಿ ಅವ್ರಿಗೆ ಬರೀ ಸೂಟ್ ಕೇಸ್ ಹೇಳಿ ಸರ್, ಹೇಳಿ ಸರ್. ಅಪ್ಪ ಮಕ್ಕಳನ್ನ ಕರ್ನಾಟಕದಿಂದ ನೀವು ಮಾತಾಡೋಕೆ ಈ ಬರ್ತವೆ ಏನು ಮಾಡಂಗಿಲ್ಲ. ಒಂದ್ ನಿಮಿಷ ಸರ್, ಅವ್ರಿಗೆ ಕುಮಾರ್ ಸೂಟ್ ಕೇಸ್ ಅಭಿವೃದ್ಧಿ ಬಗ್ಗೆ ಅವ್ರು ಏನಾದ್ರು ಒಂದು ಪದ ಬಳಕೆ ಮಾಡಿದ್ರೆ ಇಲ್ಲ ಇಲ್ಲ, ಅಭಿವೃದ್ಧಿ ಜಪ ಜೆಡಿಎಸ್ ಮಾತ್ರ ಸೀಮಿತ. ಸೂಟ್ ಕೇಸ್ಗಳು ತಗೊಂಡು ಸರ್ 5,000 ಕೋಟಿ ದಯವಿಟ್ಟು ಮೇಡಮ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು 5,000 ಕೋಟಿ ಲೆಕ್ಕ ಕೂಡ ಕೇಳಿ, ಲೆಕ್ಕ ಕೂಡ ಕೇಳಿ. ಸೀಮಾರಿ ಆಗ್ತಾ ಇದೆ. ಈಗ ಮುಂದಿನ ಹಂತದಲ್ಲಿ ಒಂದ್ ನಿಮಿಷ ಸರ್, HD ಕುಮಾರಸ್ವಾಮಿ ಅವರು, ಒಂದ್ ನಿಮಿಷ ಸರ್, HD ಕುಮಾರಸ್ವಾಮಿ ಅವರು ರಾಜ್ಯದ ಜನತೆಯನ್ನ ಗಮನದಲ್ಲಿಟ್ಕೊಂಡು ಈ ಪ್ರೂಫು ದಾಖಲೆ ಅಂತ ಏನಾದ್ರು ಮುಂದುವರಿತಾರ ಅಥವಾ ಹಿಂಗೆ ಹೇಳ್ಬಿಟ್ಟು ಹೋಗ್ತಾರ? ನಿಮ್ ಪ್ರಕಾರ ಏನು? ಕುಮಾರಸ್ವಾಮಿ ಅಷ್ಟೇ ಸರ್. ಸುಮ್ಮನೆ ಏನೇನೋ ಬಾಯ್ ಇದನ್ನೇ ನಿಮ್ಮ ಉತ್ತರ ಹೇಳಿ ಸರ್, ಅವ್ರು ಲೆಟ್ ದೆಮ್ ಸ್ಪೀಕ್. ನಿಮ್ಮ ಉತ್ತರ ಹೇಳಿ ಸರ್. ಒಂದು ಇವತ್ತು ಕೂಡ ಪ್ರತಿಯೊಂದು ದಾಖಲಾತಿಗಳನ್ನ ಇಟ್ಕೊಂಡೇ ಪ್ರತಿಯೊಂದು ದಾಖಲಾತಿಗಳನ್ನ ಮಾಧ್ಯಮಗಳ ಮುಂದೆ ಇಟ್ಕೊಂಡೇ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರದ್ದು ಯಾರಿಗೆ ಹೇಳ್ತಾ ಇದ್ದೀರಿ? I need to wind up. Got it sir, got it. ಸಿದ್ದನಗೌಡ್ರೆ, ಸಾರಿ. ಆಯ್ತು ಓಕೆ ಫೈನ್ ಥ್ಯಾಂಕ್ ಯು. ಓಕೆ, ಸಿದ್ದನಗೌಡ್ರಿಗೆ ಜಾಸ್ತಿ ಅವಕಾಶ ಸಾಧ್ಯ ಆಗಿಲ್ಲ ಬಿಕಾಸ್ ಹಿ ವಾಸ್ ಲೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಓಕೆ, ಈಗ ಚರ್ಚೆ ಆಯಿತು. ಏನ್ರಿ ನೆಕ್ಸ್ಟು, ವಾಟ್ ಇಸ್ ದ ಟೇಕ್ ಅವೇ, ಕೀ ಟೇಕ್ ಅವೇ ಲೆಸನ್ ಏನು ಅಂತ ಹೇಳಿದರೆ, ಇದು ಎಲ್ಲ ಚರ್ಚೆ ಹೀಗೆ ನಮ್ಮ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರ್ತೀರಿ. ಹಿಂಗಿರುವಾಗ ಇದು ಬರೀ ಭ್ರಷ್ಟಾಚಾರದ ಮೇಲೇ ಎಲ್ಲ ಪಕ್ಷಗಳು ಆಡಳಿತ ಮಾಡ್ತಾ ಇದ್ದಾವೆ ಅಂತ ಆದರೆ ಹೊಸ ಜನ್ರೇಷನ್, ಹೊಸ ಆಲೋಚನೆ ಏನೇನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಚರ್ಚೆ ಮಾಡುವ ನಿಟ್ಟಿನಲ್ಲಿ ನಾವು ಕೂಡ ತಯಾರಾಗೋಣ ಅಂತ ಹೇಳ್ತಾ ಲೆಟ್ಸ್ ಕನ್ಕ್ಲೂಡ್ ಟುಡೇಸ್ ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.